Dear students, in previous class we learnt about the first dynasty of North India who achieved political unity in a first time in North India. They are Mauryans. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಮೊದಲ ಬಾರಿ ಉತ್ತರ ಭಾರತದಲ್ಲಿ ರಾಜಕೀಯ ಐಕ್ಯತೆಯನ್ನು ಸಾಧಿಸಿದ ಪ್ರಥಮ ಸಾಮ್ರಾಟ ಮನೆತನ ಮೌರ್ಯರ ಕುರಿತಾದಂತೆ ಅಧ್ಯಯನವನ್ನು ಮಾಡಿದೆವು. ಹೌ ದೇ ಎಸ್ಟಾಬ್ಲಿಷ್ಡ್ ದೇರ್ ಕಿಂಗ್ಡಮ್ ಆ್ಯಂಡ್ ವಾಟ್ ದೇ ಅಚೀವ್ಡ್ ಇನ್ ದೇರ್ ರೂಲಿಂಗ್ ಪೀರಿಯಡ್ ಆ್ಯಂಡ್ ಹೌ ದೇ ಆರ್ ಡಿಕ್ಲೈನ್ಡ್. ಹೇಗೆ ಅವರ ಸಾಮ್ರಾಜ್ಯ ಅನ್ನುವಂಥದ್ದು ಪ್ರವರ್ಧಮಾನಕ್ಕೆ ಬಂದಿತ್ತು ಅಥವಾ ಕಟ್ಟಲ್ಪಟ್ಟಿತ್ತು, ಅವರ ಸಾಧನೆಗಳು ಏನು ಮತ್ತು ಅವರ ಅವನತಿಯ ಕುರಿತಾದಂತೆಯೂ ನಾವು ಅಧ್ಯಯನವನ್ನು ಮಾಡಿಕೊಂಡು ಬಂದೇವೆ ಹಿಂದಿನ ಒಂದು ಕ್ಲಾಸ್ನಲ್ಲಿ. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅನದರ್ ಸ್ಟ್ರಾಂಗ್ ಡೈನಾಸ್ಟಿ ಇನ್ ಇಂಡಿಯಾ. ದೇ ಆರ್ ಗುಪ್ತಾಸ್. ದೇ ರೂಲ್ಡ್ ಇನ್ 300 to 600 CE. ಈಗ ನಾವು ಮತ್ತೊಂದು ಪ್ರಮುಖವಾದಂಥ ಭಾರತದ ಅತ್ಯಂತ ಪ್ರಬಲ ಸಾಮ್ರಾಟ ಮನೆತನದ ಕುರಿತಾದಂತೆ ಅಧ್ಯಯನವನ್ನು ಮಾಡ್ತೇವೆ. ಅದೇ ಗುಪ್ತರ ಯುಗ ಅಥವಾ ಗುಪ್ತ ಸಾಮ್ರಾಜ್ಯ. ಅವರು 300ರಿಂದ 600 ಕ್ರಿಸ್ತ ಶಕದ ವೇಳೆಯಲ್ಲಿ ಆಳ್ವಿಕೆಯನ್ನು ನಡೆಸಿದರು. ಆಫ್ಟರ್ ಮೌರ್ಯನ್ಸ್ there was no strong political authority in North India for a century. There was a political choice. ಮೌರ್ಯರ ತರುವಾಯದಲ್ಲಿ ಉತ್ತರ ಭಾರತದಲ್ಲಿ ಶತಮಾನದವರೆಗೆ 1 ಶತಮಾನಗಳ ಕಾಲ ಆ ಉತ್ತರ ಭಾರತಾದ್ಯಂತ ಅತ್ಯಂತ ಬಲಿಷ್ಠವಾದಂತಹ ಸಾಮ್ರಾಜ್ಯ ಅನ್ನುವಂಥದ್ದು ಎಲ್ಲಿಯೂ ಸಹ ಇರಲಿಲ್ಲ. ಆದ ಕಾರಣದಿಂದಾಗಿ ರಾಜಕೀಯ ಶಕ್ತಿಯ ಕೊರತೆಯ ಕಾರಣದಿಂದಾಗಿ ಇಡೀ ಒಂದು ಉತ್ತರ ಭಾರತಾದ್ಯಂತ ರಾಜಕೀಯ ಅಸ್ಥಿರತೆ. ಹೋಲ್ ನಾರ್ತ್ ಇಂಡಿಯಾ ಡಿವೈಡ್ ಇಂಟು ಪ್ರತಿ ರೂಲರ್ಸ್. ದೇ ಆರ್ ಎಂಗೇಜ್ಡ್ ಇನ್ ಇಂಟರ್ನಲ್ ವಾರ್ಸ್. ಉತ್ತರ ಭಾರತಾದ್ಯಂತ ಬಲಿಷ್ಠ ರಾಜಸತ್ತೆಯ ಕೊರತೆಯಿಂದಾಗಿ ಎಲ್ಲಿ ನೋಡಿದರಲ್ಲಿ ಸಣ್ಣ ಪುಟ್ಟ ರಾಜ ಮನೆತನಗಳು ಆಳ್ವಿಕೆಯನ್ನು ನಡೆಸ್ತಾ ಇದ್ದಂಥದ್ದು. ಸಣ್ಣ ಪುಟ್ಟ ಸಂಸ್ಥಾನಗಳಲ್ಲಿ ಉತ್ತರ ಭಾರತ ವಿಭಜಿತವಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ಇಡೀ ಉತ್ತರ ಭಾರತದಲ್ಲಿ ಸಣ್ಣ ಪುಟ್ಟ ರಾಜರುಗಳ ಒಳ ಜಗಳಕ್ಕೆ ಸಾಕ್ಷಿಯಾಗಿತ್ತು 100 ವರ್ಷಗಳ ಕಾಲ. Among them, in that small dynasties, some small dynasties like Vakatakas, Nagas, Maukaris and Guptas are ruling. ನಾವು ಸಣ್ಣ ಪುಟ್ಟ ರಾಜ್ಯಗಳನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ ಅವರಲ್ಲಿ ವಾಕಾಟಕರು, ನಾಗರು, ಮೌಖರಿಗಳು ಮತ್ತು ಗುಪ್ತರು ಅನ್ನುವಂಥ ಸಣ್ಣ ಪುಟ್ಟ ರಾಜ್ಯಗಳನ್ನು ನೋಡಬಹುದು. ಆ್ಯಂಡ್ ಇಂಡಿಪೆಂಡೆಂಟ್ ಸ್ಟೇಟಸ್ ಆರ್ ರಿಪಬ್ಲಿಕನ್ ಸ್ಟೇಟಸ್ ಲೈಕ್ ಲಿಚ್ಛವೀಸ್, ಯಾದವಾಸ್ ಆ್ಯಂಡ್ ಮಾಲ್ವಾಸ್. They are ruling in North Indian region after Mauryans. ಮೌರ್ಯರ ತರುವಾಯದಲ್ಲಿ ಉತ್ತರ ಭಾರತದಲ್ಲಿದ್ದಂತಹ ಇನ್ನೂ ಕೆಲವು ಗಣರಾಜ್ಯಗಳಾದಂತಹ ಲಿಚ್ಛವಿಗಳು, ಯಾದವರು, ಮಾಳ್ವರು ಅನ್ನುವಂಥವರು ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಂಥ ಒಂದು ಹಂತ ಅಥವಾ ಯುಗ ಅಂಥೇಳಿ ಕರೆಸಿಕೊಳ್ತದೆ 100 ವರ್ಷಗಳ ಕಾಲ, 1 ಶತಮಾನಗಳ ಕಾಲ. They are engaged in mutual struggle when or until Guptas emerged as strong in North India. In that political choice, Guptas emerged as a strong and achieved political unity at second time after Mauryans. ಮೌರ್ಯರ ತರುವಾಯದಲ್ಲಿ 2ನೇ ಬಾರಿಗೆ ಮತ್ತೆ ರಾಜಕೀಯ ಐಕ್ಯತೆಯನ್ನು ಈ ಗುಪ್ತರು ಸಾಧಿಸಿದರು. ತಾವು ಬಲಿಷ್ಠರಾಗಿ ಇಲ್ಲಿ ಉತ್ತರ ಭಾರತವನ್ನು ತಮ್ಮ ಹಿಡಿತದಲ್ಲಿ ತರುವುದರ ಮುಖಾಂತರವಾಗಿ ಸಣ್ಣ ಪುಟ್ಟ ರಾಜ್ಯಗಳನ್ನು ತಮ್ಮ ಹತೋಟಿಗೆ ತರುವ ಮುಖಾಂತರವಾಗಿ ತಮ್ಮನ್ನು ತಾವು ಬಲಿಷ್ಠಗೊಳಿಸಿಕೊಂಡಿದ್ದರು. ಅಲ್ಲಿಯವರೆಗೆ ಉತ್ತರ ಭಾರತಾದ್ಯಂತ ರಾಜಕೀಯ ಅಸ್ಥಿರತೆಯ ಸನ್ನಿವೇಶ. When they emerged as a powerful, the monarchs also acted like that.
ದೇ ಯುನೈಟೆಡ್ ಇಂಡಿಯನ್ಸ್ ಅಟ್ ಸೆಕೆಂಡ್ ಟೈಮ್. ಭಾರತೀಯರನ್ನು ಮತ್ತೆ ಆ ರಾಜರುಗಳು ಬಲಿಷ್ಠರಾಗುವ ಮುಖಾಂತರದಲ್ಲಿ ಇಡೀ ಒಂದು ಭಾರತಾದ್ಯಂತ ಮತ್ತೆ ಏಕತೆಯನ್ನು ಸಾಧಿಸಿದ್ದು ಈ ಗುಪ್ತರ ಕಾಲ. ದೇ ಎಮರ್ಜ್ಡ್ ಇನ್ 300 CE. ಗುಪ್ತರು ಸುಮಾರು 300 ಕ್ರಿಸ್ತಿ ಶಕದ ವೇಳೆಯಲ್ಲಿ ಅತ್ಯಂತ ಬಲಿಷ್ಠರಾಗಿ ತಮ್ಮ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸಿದ್ರು. ತಾವು ಇಡೀ ಒಂದು ಆಂತರಿಕ ಕಚ್ಚಾಟದಲ್ಲಿದ್ದಂಥವರನ್ನೆಲ್ಲ ಹತೋಟಿಯಲ್ಲಿ ತಂದು ಒಂದು ಪ್ರಬಲ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು 300 ಕ್ರಿಸ್ತಿ ಶಕದ ವೇಳೆಯಲ್ಲಿ ಇವರು ಪ್ರವರ್ಧಮಾನಕ್ಕೆ ಬಂದಿದ್ದರು. ಗುಪ್ತಾಸ್ ವ್ಯಾರ್ ಪವರ್ಫುಲ್ ಮೊನಾರ್ಕ್ಸ್. ಗುಪ್ತರು ಅತ್ಯಂತ ಬಲಿಷ್ಠ ಅರಸರುಗಳಾಗಿದ್ದರು ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ದೇ ರೂಲ್ಡ್ ಲಾರ್ಜ್ ಪಾರ್ಟ್ ಆಫ್ ಇಂಡಿಯಾ ಆ್ಯಂಡ್ ಅಚೀವ್ಡ್ ಪೊಲಿಟಿಕಲ್ ಯುನಿಟಿ ಆಫ್ಟರ್ ಮೌರ್ಯನ್ಸ್. ಅತ್ಯಂತ ಬಲಿಷ್ಠರಾದಂತಹ ಆ ಗುಪ್ತ ಅರಸರುಗಳು ಮೌರ್ಯರ ತರುವಾಯ 2ನೇ ಬಾರಿ ಆ ಭಾರತದಲ್ಲಿ ರಾಜಕೀಯ ಐಕ್ಯತೆಯನ್ನು ಕೊಟ್ಟಂತಹ ಸಾಮ್ರಾಜ್ಯ. ಅಷ್ಟೇ ಅಲ್ಲ, ಭಾರತದ ಹೆಚ್ಚಿನ ಭಾಗವನ್ನು ಆಳಿದಂತಹ ಒಂದು ಸಾಮ್ರಾಟ ಮನೆತನ ಗುಪ್ತ ಮನೆತನ. ದೇ ಅಚೀವ್ಡ್ ಟ್ರೆಮೆಂಡಸ್ ಪ್ರೋಗ್ರೆಸ್ ಇನ್ ರಿಲಿಜನ್, ಲಿಟ್ರೇಚರ್, ಸೈನ್ಸ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಲ್ಸೋ. ಸೊ ಫಾರ್ their period or age called as a golden age in Indian history. ಭಾರತದಲ್ಲಿ ಗುಪ್ತರ ಕಾಲದಲ್ಲಿ ಅವರ ಆಳ್ವಿಕೆಯ ಆಧಾರದ ಮೇಲೆ ಅವರು ಸಾಧಿಸಿದಂತಹ ಪ್ರಗತಿಯನ್ನು ನಾವು ಇಲ್ಲಿ ಅಧ್ಯಯನಕ್ಕೆ ಹೊರಟ್ರೆ ಅತ್ಯಂತ ಹೆಚ್ಚಿನ ಅದ್ಭುತವಾದಂತಹ ಪ್ರಗತಿಯನ್ನು ಆ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಗುಪ್ತ ಅರಸರುಗಳು ಸಾಧಿಸಿದರು. ಯಾವುದಂದರೆ ಧಾರ್ಮಿಕ ಕ್ಷೇತ್ರ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅತ್ಯದ್ಭುತ ಸಾಧನೆಯನ್ನು ಸಾಧಿಸಿದಂತಹ ಈ ಒಂದು ಕಾಲ. ಆ ಕಾರಣದಿಂದಾಗಿ ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಭಾರತದ ಇತಿಹಾಸದಲ್ಲಿ ಕರೆಯಲಾಗಿದೆ. ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಅತ್ಯಂತ ಹೆಚ್ಚಿನ ಅದ್ಭುತವಾದಂತಹ ಪ್ರಗತಿ ಇವರ ಕಾಲದಲ್ಲಿ ಸಾಧಿಸಲ್ಪಟ್ಟಿತ್ತು. ಮತ್ತು ನಾವು ಇವರ ಕುರಿತಾದಂತೆ ಅಧ್ಯಯನಕ್ಕೆ ಹೊರಟ್ರೆ ನಮಗೆ ಹಲವಾರು ಮೂಲಾಧಾರಗಳು ದೊರಕ್ತವೆ. ಸೊ ಮೂಲಾಧಾರಗಳು ಅತ್ಯಂತ ಮಹತ್ವವಾದಂತಹದ್ದು. ಪ್ರತಿಯೊಂದು ರಾಜ ಮನೆತನ ರಾಜರುಗಳ ಆಳ್ವಿಕೆಯನ್ನು ಇದರ ಮೂಲಕವಾಗಿ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಸೊ ಇವು ಏನಿದ್ದಾವೆ ಅತ್ಯಂತ ನಿಖರವಾದಂತಹ ಒಂದು ಮೂಲಾಧಾರಗಳು. ಆ ಕಾರಣದಿಂದಾಗಿ ಅವರ ಇತಿಹಾಸ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತದೆ. ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಅನ್ನುವಂಥದ್ದು ನಮಗೆ ಈಗಾಗಲೇ ಗೊತ್ತಿದೆ. ನೋ ಸೋರ್ಸಸ್, ನೋ ಹಿಸ್ಟ್ರಿ. ಆಲ್ರೆಡಿ ವಿ ಲರ್ನ್ಡ್ ಇನ್ ಫಸ್ಟ್ ಚಾಪ್ಟರ್. ಮೊದಲನೆಯ ವಿಭಾಗದಲ್ಲಿ ಅಥವಾ ಅಧ್ಯಯನದಲ್ಲಿಯೇ ಅಥವಾ ಅಧ್ಯಾಯದಲ್ಲಿಯೇ ನಾವು ಅಧ್ಯಯನವನ್ನು ಮಾಡಿಕೊಂಡು ಬಂದೇವೆ ಮೂಲಾಧಾರಗಳು ಯಾಕೆ ಬೇಕು ಅನ್ನುವಂಥದ್ದಾಗಿ. ಹಿಯರ್ ಆಲ್ಸೋ ಸಮ್ ಸೋರ್ಸಸ್ ಟು ಸ್ಟಡಿ ಅಬೌಟ್ ಮೌರ್ಯನ್ಸ್ ಪೀರಿಯಡ್ ಆರ್ ಆಫ್ಟರ್ ಗುಪ್ತಾಸ್ ಪೀರಿಯಡ್. ನಾವಿಲ್ಲಿ ಆ ಮೌರ್ಯರ ಕಾಲದ ಕುರಿತಾದಂತೆ ಹೇಗೆ ಅಧ್ಯಯನವನ್ನು ಮಾಡ್ಕೊಂಡ್ಬಂದೆವೋ ಅಲ್ಲಿ ಹೇಗೆ ಸಿಕ್ಕಿತ್ತೋ ಹಾಗೆಯೇ ಇಲ್ಲಿಯೂ ಸಹ ಗುಪ್ತರ ಕಾಲದ ಕುರಿತಾದಂತೆಯೂ ಸಹ ಕೆಲವೊಂದು ಮೂಲಾಧಾರಗಳು ನಮಗೆ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತದೆ, ನಿಖರತೆಯನ್ನು ಕೊಡ್ತಾ ಹೋಗ್ತದೆ, ಗುಪ್ತರ ಇತಿಹಾಸದ ಕುರಿತಾದಂತೆ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ದೇ ಆರ್ ಫಸ್ಟ್ ಒನ್ ಇಸ್ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆಫ್ ಸಮುದ್ರಗುಪ್ತ ಇರೆಕ್ಟೆಡ್ ಆರ್ ಕಂಪೋಸ್ಡ್ ಬೈ ಹರಿಸೇನ. ಸಮುದ್ರಗುಪ್ತನ ಅಲಹಾಬಾದ್ನ ಸ್ತಂಭ ಶಾಸನ, ಹರಿಸೇನ ಅದರ ರಚನಾಕಾರ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ರಚನಾಕಾರ ಹರಿಸೇನ. ಎರಡನೇದು ವರ್ಕ್ಸ್ ಆಫ್ ಕಾಳಿದಾಸ, ಕಾಳಿದಾಸನ ಕೃತಿಗಳು, ಕಾಳಿದಾಸನ ಕೃತಿಗಳು. ಆ್ಯಂಡ್ ಥರ್ಡ್ ಒನ್ ಇಸ್ ಮುದ್ರಾ ರಾಕ್ಷಸ ಆ್ಯಂಡ್ ದೇವಿ ಚಂದ್ರಗುಪ್ತಂ ಆಫ್ ವಿಶಾಖದತ್ತ. ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಎಂಬ ಕೃತಿಗಳು. ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಎಂಬ ಕೃತಿಗಳು. ಫೋರ್ತ್ ಒನ್ ಇಸ್ ಕಾವ್ಯಮೀಮಾಂಸೆ ಆಫ್ ರಾಜಶೇಖರ, ರಾಜಶೇಖರನ ಕಾವ್ಯಮೀಮಾಂಸೆ, ರಾಜಶೇಖರನ ಕಾವ್ಯ ಮೀಮಾಂಸೆ. ಆ್ಯಂಡ್ ಫಿಫ್ತ್ ಒನ್ ರೈಟಿಂಗ್ಸ್ ಆಫ್ ಫಾಹಿಯಾನ್ ಆ್ಯಂಡ್ ಇತ್ಸಿಂಗ್, ರೈಟಿಂಗ್ಸ್ ಆಫ್ ಫಾಹಿಯಾನ್ ಆ್ಯಂಡ್ ಇತ್ಸಿಂಗ್. ಫಾಹಿಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳು, ಫಾಹಿಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳು.
ಸೊ ಇವಿಷ್ಟು ನಮಗೆ ಗುಪ್ತರ ಇತಿಹಾಸದ ಕುರಿತಾದಂತೆ ಸಿಗುವಂತಹ ಮೂಲಾಧಾರಗಳು. ಇವುಗಳ ಆಧಾರದ ಮೇಲೆ ನಾವು ಗುಪ್ತರ ಕಾಲವನ್ನು ಅಧ್ಯಯನವನ್ನು ಮಾಡ್ತೇವೆ. ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಗುಪ್ತಾಸ್. ಗುಪ್ತರ ರಾಜಕೀಯ ಇತಿಹಾಸವನ್ನು ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ, ಈ ಒಂದು ಸಾಮ್ರಾಜ್ಯದ ಸ್ಥಾಪಕ ಅಥವಾ ಮನೆತನದ ಸ್ಥಾಪಕ ವಾಸ್ ಶ್ರೀಗುಪ್ತ. ಶ್ರೀಗುಪ್ತ ಅನ್ನುವಂಥವನೇ ಈ ಒಂದು ಸಾಮ್ರಾಜ್ಯದ ಸ್ಥಾಪಕ ಆ್ಯಂಡ್ ಸನ್ ಆಫ್ ದಿಸ್ ಶ್ರೀಗುಪ್ತ. ಈ ಶ್ರೀಗುಪ್ತನ ಮಗ ಘಟೋತ್ಕಚ ಗುಪ್ತ ಅನ್ನುವಂಥವನು. ಶ್ರೀಗುಪ್ತ ಅನ್ನುವಂಥವನು ಹಿ ವಾಸ್ ದ ಫೌಂಡರ್ ಆ್ಯಂಡ್ ಹಿಸ್ ಸನ್ ಘಟೋತ್ಕಚ ಗುಪ್ತ. ದೇ ರೂಲ್ಡ್ ಒನ್ ಬೈ ಒನ್. ಸೊ ಅಲ್ಲಿ ಆ ಗುಪ್ತರ ಸಾಮ್ರಾಜ್ಯ ಶ್ರೀಗುಪ್ತನಿಂದ ಸ್ಥಾಪನೆಯಾದ ತರುವಾಯದಲ್ಲಿ ಅವನ ಮಗ ಘಟೋತ್ಕಚ ಗುಪ್ತ ಆಳ್ವಿಕೆಯನ್ನು ನಡೆಸಿದ್ದ ಅನ್ನುವಂಥದ್ದಾಗಿ ನಮಗೆ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಬರ್ತಾನೆ. ಆ್ಯಂಡ್ ಗುಪ್ತಾಸರ ಕಮಾನ್ಸ್ಡ್ ವಿತ್ ದ ಅಸನ್ ಆಫ್ ಚಂದ್ರಗುಪ್ತ ದ ಫಸ್ಟ್. ಗುಪ್ತರ ಕಾಲ ಅನ್ನುವಂಥದ್ದೇನಿದೆ, ಗುಪ್ತರ ಯುಗ ಅನ್ನುವಂಥದ್ದು ಈ ಮೊದಲನೇ ಚಂದ್ರಗುಪ್ತನ ಸಿಂಹಾಸನಾರೋಹಣದ ಆ ಒಂದು ಸಂದರ್ಭದಿಂದ ಅವರ ಯುಗ ಅನ್ನುವಂಥದ್ದು ಪ್ರಾರಂಭವಾಗ್ತದೆ ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕರ. ಮೊದಲನೇ ಚಂದ್ರಗುಪ್ತ ಯಾವಾಗ ಸಿಂಹಾಸನವನ್ನು ಏರಿದ್ನೋ ಆವಾಗ ಅವರ ಯುಗ ಅನ್ನುವಂಥದ್ದು, ಗುಪ್ತರ ಯುಗ ಅನ್ನುವಂಥದ್ದು ಈ ಭಾರತದಲ್ಲಿ ಆ ಗುಪ್ತರ ಇತಿಹಾಸದಲ್ಲಿ ಪ್ರಾರಂಭವಾಗ್ತದೆ. He ruled from 320 to 335 CE. Chandragupta the first ruled in between 320 to 335 CE. ಕ್ರಿಸ್ತ ಶಕ 320ರಿಂದ 335ರವರೆಗೆ ಈ ಮೊದಲನೇ ಚಂದ್ರಗುಪ್ತ ಅನ್ನುವಂತಹ ಅರಸ ಈತ ಆಳ್ವಿಕೆಯನ್ನು ಗುಪ್ತರ ಸಾಮ್ರಾಜ್ಯದಲ್ಲಿ ನಡೆಸಿದಂತಹ ಅರಸನಾಗಿದ್ದ. ಆ್ಯಂಡ್ ಹಿಸ್ ಕ್ಯಾಪಿಟಲ್ ವಾಸ್ ಪಾಟಲಿಪುತ್ರ. ಈ ಮೊದಲನೇ ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರವಾಗಿತ್ತು ಅನ್ನುವಂಥದ್ದಾಗಿ ಮಾಹಿತಿಗಳನ್ನು ಇತಿಹಾಸಕಾರ ನಮಗೆ ಒದಗಿಸ್ತಾ ಹೋಗ್ತಾನೆ. He strengthened his empire or position by marrying Princess Kumara Devi of the Lichavi clan. So, by matrimonial relationship, he strengthened his empire. ಈ ಮೊದಲನೇ ಚಂದ್ರಗುಪ್ತ ಅನ್ನುವಂತಹದರೆ ತನ್ನ ಸಾಮ್ರಾಜ್ಯವನ್ನು ಒಂದು ಮನೆತನದ ರಾಜರೊಂದಿಗೆ ವೈವಾಹಿಕ ಸಂಬಂಧದ ಮೂಲಕವಾಗಿ ಬಲಿಷ್ಠಗೊಳಿಸಿಕೊಂಡಿದ್ದ. ಅದು ಲಿಚ್ಚವಿ ಮನೆತನದ ಕುಮಾರದೇವಿ ಎನ್ನುವಂತಹ ಯುವರಾಣಿಯೊಂದಿಗೆ ವಿವಾಹವಾಗುವುದರ ಮುಖಾಂತರವಾಗಿ ಒಂದು ವೈವಾಹಿಕ ಸಂಬಂಧವನ್ನು ಬೆಳೆಸಿ ತನ್ನ ಸಾಮ್ರಾಜ್ಯವನ್ನು ಬಲಿಷ್ಠಪಡಿಸಿಕೊಂಡಿದ್ದ. He got the support of Lichavis by matrimonial relationship with Lichavis. ಲಿಚ್ಚವಿಯ ಆ ಒಂದು ಮನೆತನದೊಂದಿಗೆ ವಿವಾಹದ ಮುಖಾಂತರವಾಗಿ ಆತ ವೈವಾಹಿಕ ಸಂಬಂಧದ ಮುಖಾಂತರವಾಗಿ ಆ ಮನೆತನದ ಆ ಒಂದು ಸಪೋರ್ಟನ್ನು, ಅವರ ಒಂದು ಆ ಒಂದು ರಕ್ಷಣೆಯನ್ನು, ಅವರ ಒಂದು ಏನು ಹಿನ್ನೆಲೆಯಲ್ಲಿ ತನಗೆ ಸಪೋರ್ಟರ್ ಆಗಿ ಅವರನ್ನು ಪಡೆದುಕೊಂಡಿದ್ದ. ಆ ಕಾರಣದಿಂದಾಗಿ ಅವರ ಬಲದ ಮುಖಾಂತರವಾಗಿ ಅವರ ಒಂದು ಬಲದ ಒಂದು ಕಾರಣದಿಂದಾಗಿ ತನ್ನ ಸಾಮ್ರಾಜ್ಯವನ್ನು ಇನ್ನೂ ಬಲಿಷ್ಠಪಡಿಸಿಕೊಂಡಿದ್ದ ಈ ಮೊದಲನೇ ಚಂದ್ರಗುಪ್ತ ಅನ್ನುವಂತಹ ಗುಪ್ತರ ಅರಸ. ಆ್ಯಂಡ್ ಹಿ ವಾಸ್ ಸಕ್ಸೀಡೆಡ್ ಬೈ ಹಿಸ್ ಸನ್ ಸಮುದ್ರಗುಪ್ತ. ಆ ನಂತರದಲ್ಲಿ ಅವನ ಉತ್ತರಾಧಿಕಾರಿ ಯಾರಪ್ಪ ಅನ್ನುವಂಥದ್ದಾಗಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಅವನ ಮಗನಾಗಿದ್ದ ಅವನೇ ಸಮುದ್ರಗುಪ್ತ ಅನ್ನುವ ಅರಸ. ಹಿ ವಾಸ್ ಎ ಗ್ರೇಟ್ ಮೊನಾರ್ಕ್ ಆರ್ ಎ ಕಿಂಗ್ ಆಫ್ ಗುಪ್ತಾಸ್ ಎರ. ಗುಪ್ತರ ಯುಗದಲ್ಲಿ ಅತ್ಯಂತ ಬಲಿಷ್ಠನಾದಂತಹ ಒಬ್ಬ ಪ್ರಸಿದ್ಧ ಅರಸ ಅವನೇ ಸಮುದ್ರಗುಪ್ತ, ಈ ಮೊದಲನೇ ಚಂದ್ರಗುಪ್ತನ ಮಗನಾಗಿದ್ದ. ಸೊ ಸಮುದ್ರಗುಪ್ತ ಆ್ಯಂಡ್ ಇಸ್ ಅಚೀವ್ಮೆಂಟ್ಸ್. ಸಮುದ್ರಗುಪ್ತ ಮತ್ತು ಅವನ ಸಾಧನೆಗಳು ಕುರಿತಂತೆ ನಾವು ಅಧ್ಯಯನಕ್ಕೆ ಹೊರಟ್ರೆ ಹಿ ರೂಲ್ಡ್ ಇನ್ ಬಿಟ್ವೀನ್ 335 to 375 CE ಇನ್ ಇಂಡಿಯಾ. ಉತ್ತರ ಭಾರತದಲ್ಲಿ ಈತ ಸಮುದ್ರಗುಪ್ತ ಅನ್ನುವಂತಹ ಅರಸ 335ರಿಂದ 375 ಕ್ರಿಸ್ತ ಶಕದ ವೇಳೆಯಲ್ಲಿ ಆಳ್ವಿಕೆಯನ್ನು ನಡೆಸಿದ್ದ ಗುಪ್ತ ಸಾಮ್ರಾಜ್ಯವನ್ನು ಭಾರತದಲ್ಲಿ.
ಸೊ ಹಿ ವಾಸ್ ಎ ಗ್ರೇಟೆಸ್ಟ್ ರೂಲರ್ ಇನ್ ಗುಪ್ತಾಸ್ ಪೀರಿಯಡ್. ಗುಪ್ತರ ಕಾಲದಲ್ಲಿ ಪ್ರಸಿದ್ಧ ಅರಸ ಅಂತ ಹೇಳಿ ಕರೆಸಿಕೊಳ್ತಾನೆ. ಈ ರೂಲ್ಡ್ 40 years, 40 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದಂತಹ ರಾಜ ಈ ಸಮುದ್ರಗುಪ್ತ. ಹಿ ವಾಸ್ ಆನ್ ಆಂಬಿಷಿಯಸ್ ರೂಲರ್ ಇನ್ ಗುಪ್ತಾಸ್ ಕಿಂಗ್ಸ್. ಗುಪ್ತರ ಕಾಲದಲ್ಲಿ, ಗುಪ್ತರ ದೊರೆಗಳಲ್ಲಿ ಈತ ಅತ್ಯಂತ ಮಹತ್ವಾಕಾಂಕ್ಷಿ ದೊರೆಯಾಗಿದ್ದ ಅನ್ನೋದಾಗಿ ಇವನ ಕುರಿತಂತೆ ವರ್ಣಿಸ್ತಾನೆ ಇತಿಹಾಸಕಾರ. ಹಿ ವಾಂಟೆಡ್ ಟು ಬಿ ಎ ಚಕ್ರವರ್ತಿ in his ruling period. He ambition to become emperor. ನೋಡಿ, ಈತ ಅತ್ಯಂತ ಮಹತ್ವಾಕಾಂಕ್ಷಿಯ ಅರಸ. ತಾನು ಚಕ್ರವರ್ತಿಯಾಗಬೇಕೆಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದಂತಹ ಅರಸನಾಗಿದ್ದ. ಅಂದರೆ ಎಂಪರರ್ ಆಗಬೇಕು, ಚಕ್ರವರ್ತಿ ಆಗಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಅನ್ನುವಂಥದ್ದು ಅವನಲ್ಲಿ ಇತ್ತು. ಹಿ ಹ್ಯಾಡ್ ದ ಇಂಟೆನ್ಷನ್. ಹಿ ಇಂಟೆಂಡೆಡ್ ಟು ಬಿಕಮ್ ಎನ್ ಎಂಪರರ್. ಈತ ಒಂದು ಚಕ್ರವರ್ತಿ ಆಗಬೇಕು ಅನ್ನುವಂಥದ್ದಾಗಿ ಮಹತ್ವಾಕಾಂಕ್ಷೆಯನ್ನು ಹೊಂದಿದಂತಹ ಅರಸನಾಗಿದ್ದ, ಅಥವಾ ಆ ಮನೆತನದ ರಾಜನಾಗಿದ್ದ. ಆ್ಯಂಡ್ ದ ಕಾಂಕ್ವೆಸ್ಟಸ್ ಆಫ್ ಸಮುದ್ರಗುಪ್ತ. ಸಮುದ್ರಗುಪ್ತನ ಸಾಧನೆಗಳನ್ನು ಅಥವಾ ದಿಗ್ವಿಜಯಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಹಿ ಎಸ್ಟಾಬ್ಲಿಷ್ಡ್ ಹಿಸ್ ಕಿಂಗ್ಡಮ್ ಬೈ ವೇಜಿಂಗ್ ದ ವಾರ್ಸ್. ಇಲ್ಲಿ ಯುದ್ಧಗಳನ್ನು ಮಾಡುವುದರ ಮುಖಾಂತರವಾಗಿ ಸಮುದ್ರಗುಪ್ತ ತನ್ನ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸಿದ್ದಲ್ಲದೆ ವಿಸ್ತಾರಗೊಳಿಸಿದ್ದ. ಹಿ ಫಾಲೋಡ್ ಎ ಪಾಲಿಸಿ ಆಫ್ ಎಕ್ಸ್ಪಾನ್ಷನ್ ಆ್ಯಂಡ್ ಅಗ್ರೆಷನ್. ಸೊ ಇವನು ಏನು ವಿಸ್ತರಣಾ ಮತ್ತು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿದಂತಹ ಗುಪ್ತರ ದೊರೆಯಾಗಿದ್ದ ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಆ ಸಮುದ್ರಗುಪ್ತನ ಕುರಿತಂತೆ ಇತಿಹಾಸಕಾರ. Allahabad pillar inscription of Samudragupta explaining about his all conquests, composed by his minister Harisena. ಇಲ್ಲಿ ಈ ಎಲ್ಲ ಒಂದು ದಿಗ್ವಿಜಯಗಳ ಕುರಿತಂತೆ, ಸಮುದ್ರಗುಪ್ತನ ದಿಗ್ವಿಜಯದ ಕುರಿತಾದಂತೆ ಸಮುದ್ರಗುಪ್ತನ ಅಲಹಾಬಾದ್ನ ಸ್ತಂಭ ಶಾಸನ ಅದು ರಚಿತವಾದಂತಹದ್ದು ಅವನ ಮಂತ್ರಿ ಆದಂತಹ ಹರಿಸೇನಿಂದಾಗಿ ಅದು ಎಲ್ಲವನ್ನು ವರ್ಣನೆಯನ್ನು ಮಾಡ್ತದೆ ಅವನ ಸಾಧನೆಗಳ ಕುರಿತಾದಂತೆ. ಸೊ ಹೇಗಿತ್ತು ಅವನ ಗುಣಗಳು, ಅವನ ದಿಗ್ವಿಜಯಗಳು ಅನ್ನುವಂಥದ್ದನ್ನು ಸಂಪೂರ್ಣ ನಂಬಲಾರ್ಹ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತದೆ ಅಲಹಾಬಾದ್ನ ಸ್ತಂಭ ಶಾಸನ. ಹರಿಸೇನ ವಾಸ್ ದ ಕಂಪೋಸ್ ಆಫ್ ದಿಸ್ ಇನ್ಸ್ಕ್ರಿಪ್ಷನ್. ಅಲಹಾಬಾದ್ನ ಸ್ತಂಭ ಶಾಸನದ ರಚನಾಕಾರ ಈ ಹರಿಸೇನ ಅನ್ನುವಂಥವನು ಇವನ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೆತ್ತನೆಯನ್ನು ಮಾಡ್ತಾ ಹೋಗಿದ್ದಾನೆ. He was a court poet and also commander in chief of the army of ಸಮುದ್ರಗುಪ್ತ. ಸಮುದ್ರಗುಪ್ತನ ಆ ಒಂದು ಮಂತ್ರಿಮಂಡಲದಲ್ಲಿ ಒಬ್ಬನಾಗಿದ್ದ ಈತ ಒಬ್ಬ ಆಸ್ಥಾನ ಕವಿಯೂ ಸಹ ಹೌದು. ಅಷ್ಟೇ ಅಲ್ಲ, ಈ ಸಮುದ್ರಗುಪ್ತನ ಸೇನಾದಂಡನಾಯಕನಾಗಿಯೂ ಸಹ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥವನು ಈ ಹರಿಸೇನ. ಸೊ ಇವನು ರಚಿಸಿದಂತಹ ಆ ಅಲಹಾಬಾದ್ನ ಸ್ತಂಭ ಶಾಸನ ತನ್ನ ದೊರೆಯ ಅಂದರೆ ಸಮುದ್ರಗುಪ್ತನ ಸಂಪೂರ್ಣ ಅವನ ದಿಗ್ವಿಜಯಗಳ ಕುರಿತಂತೆ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ, ನಮಗೆ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತದೆ. ಕಾಂಕ್ವೆಸ್ಟ್ ಆಫ್ ಸಮುದ್ರಗುಪ್ತ ಮೇ ಬಿ ಡಿವೈಡೆಡ್ ಇಂಟು 4 groups. ಸಮುದ್ರಗುಪ್ತನ ಸಾಧನೆಗಳನ್ನು ನಾವು 4 ವಿಭಾಗಗಳಲ್ಲಿ ವಿಭಜನೆ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಫಸ್ಟ್ ಒನ್ ಈಸ್ ನಾರ್ತ್ ಇಂಡಿಯನ್ ಕ್ಯಾಂಪೇನ್ ಆರ್ ಎಕ್ಸ್ಪೆಡಿಷನ್. ಉತ್ತರ ಭಾರತದ ದಂಡಯಾತ್ರೆ ಅಥವಾ ದಿಗ್ವಿಜಯ. ಉತ್ತರ ಭಾರತದ ದಂಡಯಾತ್ರೆ. ಸೆಕೆಂಡ್ ಒನ್ ಈಸ್ ಕಾಂಕ್ವೆಸ್ಟ್ ಆಫ್ ಫಾರೆಸ್ಟ್ ಕಿಂಗ್ಡಮ್ಸ್. ಅರಣ್ಯ ರಾಜ್ಯಗಳ ಮೇಲಿನ ಆಕ್ರಮಣ. ಅರಣ್ಯ ರಾಜ್ಯಗಳ ಮೇಲಿನ ಆಕ್ರಮಣ. ಕಾಂಕ್ವೆಸ್ಟ್ ಆಫ್ ಫಾರೆಸ್ಟ್ ಕಿಂಗ್ಡಮ್ಸ್, ಅರಣ್ಯ ರಾಜ್ಯಗಳ ಮೇಲಿನ ಆಕ್ರಮಣ. ಆ್ಯಂಡ್ ಥರ್ಡ್ ಒನ್ ಈಸ್ ಸೌತ್ ಇಂಡಿಯನ್ ಕ್ಯಾಂಪೇನ್, ದಕ್ಷಿಣ ಭಾರತದ ದಂಡಯಾತ್ರೆ. ಸೌತ್ ಇಂಡಿಯನ್ ಕ್ಯಾಂಪೇನ್, ದಕ್ಷಿಣ ಭಾರತದ ದಂಡಯಾತ್ರೆ. ಆ್ಯಂಡ್ ಫೋರ್ತ್ ಒನ್ ಈಸ್ ಕಾಂಕ್ವೆಸ್ಟ್ ಆನ್ ಬಾರ್ಡರ್ ಸ್ಟೇಟಸ್. ಕಾಂಕ್ವೆಸ್ಟ್ ಆನ್ ಬಾರ್ಡರ್ ಸ್ಟೇಟಸ್, ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ. ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ. ಹೀಗೆ 4 ವಿಭಾಗಗಳಲ್ಲಿ ಇವನ ಸಾಧನೆಯನ್ನು ಅಥವಾ ದಂಡಯಾತ್ರೆಯನ್ನು ನಾವು ವಿಭಜಿಸಿಕೊಂಡು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಫಸ್ಟ್ ಒನ್ ಈಸ್ ನಾರ್ತ್ ಇಂಡಿಯನ್ ಕ್ಯಾಂಪೇನ್, ಉತ್ತರ ಭಾರತದ ದಂಡಯಾತ್ರೆ ಅಥವಾ ದಿಗ್ವಿಜಯ. ಸೊ ಉತ್ತರ ಭಾರತದ ದಂಡಯಾತ್ರೆಯನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಈ ಸ್ಪೆಂಟ್ ಈಸ್ ಅರ್ಲಿ ಇಯರ್ಸ್ ಟು ಸಬ್ಡ್ಯೂಡಿಂಗ್ ದ ಪ್ರೊವಿನ್ಸಸ್ ಆಫ್ ಗ್ಯಾಂಗೆಟಿಕ್ ಪ್ಲೇನ್ ಕಾಲ್ಡ್ ಆರ್ಯಾವರ್ತ.
ನಾವು ಇಲ್ಲಿ ಆರ್ಯರ ಅಧ್ಯಯನವನ್ನು ಮಾಡಬೇಕಿದ್ರೆ ಇನ್ ವೇದಿಕ್ ಕಲ್ಚರ್ ವಿ ಲರ್ನ್ ಅಬೌಟ್ ದಿಸ್ ವರ್ಡ್ ಆರ್ಯಾವರ್ತ. ನಾವು ವೈದಿಕ ಸಂಸ್ಕೃತಿಯಲ್ಲಿ ಆರ್ಯರ ಕಾಲದಲ್ಲಿ ಈ ಒಂದು ಶಬ್ದವನ್ನು ಅರಿತಿದ್ದೇವೆ, ಇದರ ಕುರಿತಾಂತ ಅಧ್ಯಯನವನ್ನು ಮಾಡಿದ್ದೇವೆ. ಆರ್ಯಾವರ್ತ ಅನ್ನುವಂತಹ ಶಬ್ದದ ಕುರಿತಾದಂತೆ ಗ್ಯಾಂಗೆಟಿಕ್ ಪ್ಲೇನ್ ಇಟ್ ವಾಸ್ ದ ನೇಟಿವ್ ಆಫ್ ಆರ್ಯನ್ಸ್ ವೆನ್ ದೇ ಸೆಟಲ್ಡ್ ಇನ್ ಇಂಡಿಯಾ. ಭಾರತದಲ್ಲಿ ಯಾವಾಗ ಆರ್ಯರು ಬಂದು ನೆಲೆಸಿದ್ರೋ ಆವಾಗ ಆರ್ಯರ ಮೂಲ ಸ್ಥಳವಾಗಿತ್ತು ಗಂಗಾ ಯಮುನಾ ನದಿ ತೀರದ ಪ್ರದೇಶಗಳು. ಸೊ ಅವನ್ನು ನಾವು ಆರ್ಯಾವರ್ತ ಅಂಥೇಳಿ ಕರೆದೇವೆ. ಉತ್ತರ ಭಾರತದ ಭಾಗಗಳು ಆರ್ಯಾವರ್ತ ಅಂಥೇಳಿ ಕರೆಸಿಕೊಂಡಿದ್ದು. ಸೊ ಅವುಗಳ ಮೇಲೆ ಈತ ದಿಗ್ವಿಜಯವನ್ನು ಸಾಧಿಸಲಿಕ್ಕೆ ಆರಂಭದ ಒಂದು ಹಂತದಲ್ಲಿ ಯೋಜನೆಯನ್ನು ರೂಪಿಸಿದ್ದ ದಿ ಅಟ್ಯಾಕ್ಡ್ ಆನ್ ಆರ್ಯಾವರ್ತ. ಅಲ್ಲಿ ಉತ್ತರದ ದಿಗ್ವಿಜಯದಲ್ಲಿ ಆರ್ಯಾವರ್ತದ ಭಾಗದ ಮೇಲೆ ಆತ ದಾಳಿಯನ್ನು ಮಾಡಿದ್ದ. ಅಂದರೆ ಆ ಗ್ಯಾಂಗೆಟಿಕ್ ಪ್ಲೇನ್ ಏನಿದೆ, ದ್ಯಾಟ್ ಗ್ಯಾಂಗೆಟಿಕ್ ಪ್ಲೇನ್ ಅಟ್ಯಾಕ್ಡ್ ಬೈ ಸಮುದ್ರಗುಪ್ತ. ಗಂಗಾ ನದಿಯ ತೀರದ ಆ ಒಂದು ಬಯಲು ಪ್ರದೇಶಗಳು ಇದ್ದಾವೆ, ಅದು ಈ ಸಮುದ್ರಗುಪ್ತನಿಂದ ದಾಳಿಗೆ ಒಳಪಟ್ಟಿತ್ತು. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಡಿಸ್ಕ್ರೈಬ್ಡ್ ದ್ಯಾಟ್ he defeated 9 kings in the north and annexed them into his empire. ಅಲಹಾಬಾದ್ನ ಸ್ತಂಭ ಶಾಸನದ ವರ್ಣನೆಯಂತೆ ಆತ ಉತ್ತರದಲ್ಲಿ ಆರ್ಯಾವರ್ತದ ಭಾಗದಲ್ಲಿದ್ದಂತಹ 9 ರಾಜರುಗಳನ್ನು ಈತ ಸೋಲಿಸಿ ತನ್ನ ಸಾಮ್ರಾಜ್ಯದೊಳಗೆ ವಿಲೀನಗೊಳಿಸಿಕೊಂಡಿದ್ದ. ದೇ ಆರ್ ನಂದಿನ್, ಬಾಲವರ್ಮನ್, ಚಂದ್ರವರ್ಮನ್, ನಾಗದತ್ತ, ನಾಗಸೇನ, ಗಣಪತಿ ನಾಗ, ಅಚ್ಯುತ, ಮಾತಿಲ and Rudradeva. They are subdued by Samudragupta. And this conquest or this achievement called as Digvijaya by Samudragupta. ಇಲ್ಲಿ ಉತ್ತರ ಭಾರತದಲ್ಲಿದ್ದಂತಹ ಆರ್ಯಾವರ್ತದಲ್ಲಿದ್ದಂತಹ 9 ರಾಜರುಗಳನ್ನು ಈತ ಸೋಲಿಸಿದ್ದ. ಅವರನ್ನು ತಮ್ಮ ಸಾಮ್ರಾಜ್ಯದ ಅಧೀನಕ್ಕೆ ತೆಗೆದುಕೊಂಡಿದ್ದ. ಅದನ್ನು ದಿಗ್ವಿಜಯ ಅನ್ನುವಂಥದ್ದಾಗಿ ಘೋಷಣೆಯನ್ನು ಮಾಡಿದ್ದ ಈ ಸಮುದ್ರಗುಪ್ತ. ಯಾರಪ್ಪ ರಾಜರುಗಳು ಅನ್ನುವಂಥದ್ದಾಗಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಆ 9 ರಾಜರುಗಳು ನಂದಿನ್, ಬಾಲವರ್ಮನ್, ಚಂದ್ರವರ್ಮ, ನಾಗದತ್ತ, ನಾಗಸೇನ, ಗಣಪತಿ ನಾಗ, ಅಚ್ಯುತ, ಮಾತಿಲ ಮತ್ತು ರುದ್ರದೇವ. ಈ 9 ರಾಜರುಗಳು ಸಮುದ್ರಗುಪ್ತನ ದಾಳಿಗೆ ತುತ್ತಾಗಿ ಸೋಲನ್ನು ಅನುಭವಿಸಿ ತಮ್ಮ ಸಾಮ್ರಾಜ್ಯವನ್ನು ಅವನ ಅಧೀನಕ್ಕೆ ಬಿಟ್ಟುಕೊಟ್ಟಿದ್ದರು. ಅಂತೂ ಗುಪ್ತರ ಸಾಮ್ರಾಜ್ಯ ಉತ್ತರ ಭಾಗದಲ್ಲಿ ಆರ್ಯಾವರ್ತವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿತ್ತು. ಆ್ಯಂಡ್ ಸೆಕೆಂಡ್ ಕಾಂಕ್ವೆಸ್ಟ್, ಎರಡನೆಯ ದಿಗ್ವಿಜಯವನ್ನು ನಾವು ಅಧ್ಯಯನಕ್ಕೆ ಹೊರಟ್ರೆ ಕಾಂಕ್ವೆಸ್ಟ್ ಆಫ್ ಫಾರೆಸ್ಟ್ ಕಿಂಗ್ಡಮ್. ಇಲ್ಲಿ ಅರಣ್ಯ ರಾಜ್ಯಗಳ ಮೇಲಿನ ಆಕ್ರಮಣ. ಅರಣ್ಯ ರಾಜ್ಯಗಳು ಅಂತಂದರೆ ಸ್ಟೇಟಸ್ ಆಫ್ ವಿಂಧ್ಯ ರೀಜನ್, ವಿಂಧ್ಯ ಪರ್ವತಾವಳಿ ಏನಿದೆ ಆ ಭಾಗದಲ್ಲಿದ್ದಂತಹ ಆ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ಈಗ ಆಕ್ರಮಣವನ್ನು ಮಾಡಿದ್ದ. ಆಫ್ಟರ್ ನಾರ್ತ್ ಇಂಡಿಯನ್ ಕಾಂಕ್ವೆಸ್ಟ್ ಸಮುದ್ರಗುಪ್ತ ಅಟ್ಯಾಕ್ಡ್ ಆನ್ ವಿಂಧ್ಯ ರೀಜನ್. ಉತ್ತರ ಭಾರತದ ದಿಗ್ವಿಜಯದ ತರುವಾಯ ಈತ ವಿಂಧ್ಯ ಪರ್ವತಗಳ ಸಾಲಿನ ಮೇಲೆ ದಾಳಿಯನ್ನು ಮಾಡಿದ್ದ. ವಿಂಧ್ಯಾದ ಭಾಗದ ಮೇಲೆ ದಾಳಿಯನ್ನು ಕೈಗೊಂಡಿದ್ದ. ಅಲ್ಲಿನ ರಾಜ್ಯಗಳ ಆಕ್ರಮಣವನ್ನು ಆ ರಾಜ್ಯಗಳ ಮೇಲೆ ಮಾಡಿದ್ದ. ಅಟ್ಯಾಕ್ಡ್ ಕಿಂಗ್ಡಮ್ಸ್ ಲೈಕ್ ಜಬ್ಬಲ್ಪುರ, ರೇವಾ, ನಾಗಪುರ, ಬಾಗೇಲ್ಖಂಡ್. ದೇ ಆರ್ ದ ಸ್ಟೇಟಸ್ ಆಫ್ ವಿಂಧ್ಯ ರೀಜನ್ ಅಟ್ಯಾಕ್ಡ್ ಬೈ ಸಮುದ್ರಗುಪ್ತ. ಸಮುದ್ರಗುಪ್ತ ದಾಳಿಗೆಯನ್ನು ಮಾಡಿದಂತಹ ಅಥವಾ ದಾಳಿಗೊಳಗಾದಂತಹ ರಾಜ್ಯಗಳೆಂದರೆ ಜಬ್ಬಲ್ಪುರ, ರೇವಾ, ನಾಗಪುರ, ಬಾಗೇಲ್ಖಂಡ್ನಂತಹ ವಿಂಧ್ಯ ಪರ್ವತಾವಳಿಯಿದ್ದಂತಹ ಅಥವಾ ವಿಂಧ್ಯಾದ ಭಾಗದಲ್ಲಿದ್ದಂತಹ ಆ ಸಣ್ಣ ಪುಟ್ಟ ಅರಣ್ಯ ರಾಜ್ಯಗಳು. ಇವು ಈಗ ಸಮುದ್ರಗುಪ್ತನ ಪಾಲಾಗಿದ್ದು. ಅವನ ದಾಳಿಗೆ ತುತ್ತಾಗಿ ಅವು ಸೋಲನ್ನು ಅನುಭವಿಸಿದಂತಹ ಆ ವಿಂಧ್ಯ ಭಾಗದ ಅರಣ್ಯ ರಾಜ್ಯಗಳಾಗಿತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಇತಿಹಾಸಕಾರ ನಮಗೆ ಮಾಡ್ತಾ ಹೋಗ್ತಾನೆ. ಏನೇ ಆಗಿರಲಿ, ಸೊ ದೇ defeated by Samudragupta
ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಅಂಡರ್ ಗುಪ್ತಾಸುರ್. ಈಗ ಗುಪ್ತರ ಆಡಳಿತದ ಅಧೀನಕ್ಕೆ ಹೋಗಿದ್ದು ಇವೆಲ್ಲ ಅರಣ್ಯ ರಾಜ್ಯಗಳು. ಆ್ಯಂಡ್ ಆಫ್ಟರ್ ದಿಸ್ ಹಿ ಅಟ್ಯಾಕ್ಡ್ ಆನ್ ಸೌತ್ ಇಂಡಿಯನ್ ರೀಜನ್. ದಕ್ಷಿಣ ಭಾರತದ ಮೇಲೆ ಈ ಅರಣ್ಯ ರಾಜ್ಯಗಳ ದಿಗ್ವಿಜಯದ ತರುವಾಯ ದಾಳಿಯನ್ನು ಮಾಡಲಿಕ್ಕೆ ಹೊರಟಿದ್ದ. ಸೌತ್ ಇಂಡಿಯನ್ ಕ್ಯಾಂಪೇನ್, ದಕ್ಷಿಣ ಭಾರತದ ದಿಗ್ವಿಜಯ. ಆಫ್ಟರ್ ದ ಕಾನ್ಕ್ವೆಸ್ಟಸ್ ಆಫ್ ನಾರ್ತ್ ಇಂಡಿಯನ್ ರೀಜನ್ he turned his attention toward south. ಉತ್ತರ ಭಾರತದ ದಿಗ್ವಿಜಯದ ತರುವಾಯ ದಕ್ಷಿಣ ಭಾರತದ ಕಡೆಗೆ ದಂಡಯಾತ್ರೆಯನ್ನು ಆರಂಭಿಸಿದ್ದ ಅಥವಾ ತನ್ನ ದೃಷ್ಟಿಯನ್ನು ಈತ ನೆಟ್ಟಿದ್ದ ಸಮುದ್ರಗುಪ್ತ ಅನ್ನುವಂಥ ಗುಪ್ತರ ದೊರೆ. ದಕ್ಷಿಣ ಭಾರತದ ದಿಗ್ವಿಜಯವನ್ನು ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ ಹೀಸ್ ಆರ್ಮಿ traveled for 3,000 miles in south. ದಕ್ಷಿಣದಲ್ಲಿ ಈ ಸಮುದ್ರಗುಪ್ತನ ಸೈನ್ಯವು 3,000 ಮೈಲುಗಳಷ್ಟು ದೂರವನ್ನು ಇದು ಪ್ರಯಾಣಿಸಿತ್ತು ಅಥವಾ ಆಕ್ರಮಣವನ್ನು ಮಾಡಿತ್ತು. ಸಮುದ್ರಗುಪ್ತ ಡಿಫೀಟೆಡ್ 12 ಕಿಂಗ್ಸ್ ಇನ್ ಸೌತ್ ಇಂಡಿಯನ್ ಕ್ಯಾಂಪೇನ್. ದಕ್ಷಿಣದ ದಿಗ್ವಿಜಯದಲ್ಲಿ ಅಥವಾ ದಂಡಯಾತ್ರೆಯಲ್ಲಿ ಈ ಸಮುದ್ರಗುಪ್ತ 12 ರಾಜರುಗಳನ್ನು ಈತ ಸೋಲಿಸಿದ್ದ. ದ್ಯಾಟ್ 12 ಕಿಂಗ್ಸ್ of South India, they are, first one is ಮಹೇಂದ್ರ ಆಫ್ ಕೋಸಲ. ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಸೋಲನ್ನು ಅನುಭವಿಸಿದಂಥ ಅಥವಾ ಸಮುದ್ರಗುಪ್ತನ ದಾಳಿಗೊಳಗಾದಂತಹ 12 ರಾಜರುಗಳು ಅಂತಂದರೆ ಕೋಸಲದ ಮಹೇಂದ್ರ. ಸೆಕೆಂಡ್ ಒನ್ ಇಸ್ ವ್ಯಾಘ್ರ ರಾಜ ಆಫ್ ಮಹಾಕಾಂತರ. ಮಹಾಕಾಂತರದ ವ್ಯಾಘ್ರ ರಾಜ ಆಫ್ ಮಹಾಕಾಂತರ, ಮಹಾಕಾಂತರದ ವ್ಯಾಘ್ರರಾಜ. ಥರ್ಡ್ ಒನ್ ಇಸ್ ಮಂಟರಾಜ ಆಫ್ ಕೌರಾಲ, ಕೌರಾಲದ ಮಂಟರಾಜ. ಆ್ಯಂಡ್ ಫೋರ್ತ್ ಒನ್ ಇಸ್ ಮಹೇಂದ್ರ ಆಫ್ ಪಿಸ್ತಪುರ, ಪಿಸ್ತಪುರದ ಮಹೇಂದ್ರ ರಾಜ. ಆ್ಯಂಡ್ ಫಿಫ್ತ್ ಒನ್ ಇಸ್ ಸ್ವಾಮಿದತ್ತ ಆಫ್ ಕೊಟ್ಟೂರ, ಕೊಟ್ಟೂರದ ಸ್ವಾಮಿದತ್ತ ಆಫ್ ಕೊಟ್ಟೂರ, ಕೊಟ್ಟೂರದ ಸ್ವಾಮಿದತ್ತ. ಸಿಕ್ಸ್ತ್ ಒನ್ ದಮನ ಆಫ್ ಯರಾಂಡಪಲ್ಲಿ, ಯರಾಂಡಪಲ್ಲಿಯ ದಮನ. ಏಳನೇದು ವಿಷ್ಣುಗೋಪ ಆಫ್ ಕಾಂಚಿ, ಕಾಂಚಿಯ ವಿಷ್ಣುಗೋಪ. ಏಯ್ಟ್ ಒನ್ ಹಸ್ತಿವರ್ಮನ್ ಆಫ್ ವೆಂಗಿ, ವೆಂಗಿಯ ಹಸ್ತಿವರ್ಮನ್. ನೈನ್ತ್ ಒನ್ ನೀಲರಾಜ ಆಫ್ ಅವಮುಕ್ತ, ಅವಮುಕ್ತದ ನೀಲರಾಜ. ಟೆಂತ್ ಒನ್ ಇಸ್ ಉಗ್ರಸೇನ ಆಫ್ ಪಾಲಕ್ಕಾಡ್, ಪಾಲಕ್ಕಾಡ್ನ ಉಗ್ರಸೇನ. 11th ಒನ್ ಇಸ್ ಕುಬೇರ ಆಫ್ ದೇವರಾಷ್ಟ್ರ, ದೇವರಾಷ್ಟ್ರದ ಕುಬೇರ, ಕುಬೇರ ಆಫ್ ದೇವರಾಷ್ಟ್ರ, ದೇವರಾಷ್ಟ್ರದ ಕುಬೇರ. ಆ್ಯಂಡ್ ಲಾಸ್ಟ್ ಒನ್ 12th ಒನ್ ಇಸ್ ಧನಂಜಯ ಆಫ್ ಕುಸ್ತಲಾಪುರ, ಕುಸ್ತಲಾಪುರದ ಧನಂಜಯ. ಸೊ ಇವರು ಏನಂತಾರೆ 12 ರಾಜರುಗಳು ಈಗ ದಕ್ಷಿಣ ಭಾರತದ ದಿಗ್ವಿಜಯದಲ್ಲಿ ಸೋಲನ್ನು ಅನುಭವಿಸಿದಂತಹ ಅಥವಾ ಸಮುದ್ರಗುಪ್ತನಿಂದ ಇಲ್ಲಿ ದಾಳಿಗೆ ಒಳಗಾಗದಂತಹ 12 ರಾಜರುಗಳು. ಸೊ ದೇ ಆರ್ ದ 12 ಕಿಂಗ್ಸ್ ಆಫ್ ಸೌತ್ ಇಂಡಿಯಾ. ದೇ ಆರ್ ಅಟ್ಯಾಕ್ಡ್ ಬೈ ಸಮುದ್ರಗುಪ್ತ. ಸಮುದ್ರಗುಪ್ತ ಇವರೆಲ್ಲರ ಮೇಲೆ ದಾಳಿಯನ್ನು ಮಾಡಿದ್ದ ಅನ್ನುವಂಥದ್ದಾಗಿ ವರ್ಣನೆಯನ್ನು ಇತಿಹಾಸಕಾರ ಮಾಡ್ತಾ ಹೋಗ್ತಾನೆ. ಸೊ ಇಲ್ಲಿ ಈ ಡಿಫೀಟೆಡ್ ದಟ್ 12 ಕಿಂಗ್ಸ್ ಬಟ್ he restored that kings their representative positions. ಆದರೆ ಉತ್ತರ ಭಾರತದಂತೆ ಈತ ಆ ಸಾಮ್ರಾಜ್ಯವನ್ನು he was not annexed into his kingdom. ಆ ರಾಜ್ಯಗಳನ್ನು ತನ್ನ ರಾಜ್ಯದೊಂದಿಗೆ ವಿಲೀನಗೊಳಿಸಿರಲಿಲ್ಲ, ಬದಲಾಗಿ ಅವರನ್ನು ತನ್ನ ಸಾಮಂತರನ್ನಾಗಿಸಿದ್ದ. ಅಂದರೆ ಅದೇ ರಾಜ್ಯಕ್ಕೆ ಅವರನ್ನು ಮತ್ತೆ ಅಧಿಕಾರಿಗಳಾಗಿ, ತನ್ನ ಅಧೀನ ಅಧಿಕಾರಿಗಳಾಗಿ ನೇಮಕವನ್ನು ಮಾಡಿದ್ದ. ಹಿ ಮೇಡ್ ದೆಮ್ ಆಸ್ ಹಿಸ್ ಫ್ಯೂಡಾಟ್ರಿ. ತನ್ನ ಸಾಮಂತ ರಾಜರುಗಳನ್ನಾಗಿಸಿದ್ದ ಈ ಸಮುದ್ರಗುಪ್ತ ಯಾರನ್ನ ದಕ್ಷಿಣ ಭಾರತದ ದಂಡಯಾತ್ರದಲ್ಲಿ ಸೋಲಿಸಿದ್ನೋ ಅದೇ 12 ರಾಜರುಗಳನ್ನು ಅದೇ ರಾಜ್ಯಕ್ಕೆ ಮತ್ತೆ ನೇಮಕವನ್ನು ಮಾಡಿದ್ದ. ಸೊ ದೇ ಆರ್ accepted to
ಪೇ ಟ್ರಿಬ್ಯೂಟ್ಸ್. ಅದಕ್ಕೋಸ್ಕರವಾಗಿ ಆ 12 ರಾಜರುಗಳು ಆ ಸಮುದ್ರಗುಪ್ತನಿಗೆ ಕಪ್ಪ ಕಾಣಿಕೆಯನ್ನು ಕೊಡಲು ಒಪ್ಪಿಕೊಂಡಿದ್ದರು. ಆ ಕಾರಣದಿಂದಾಗಿ ದೀಸ್ ಕಾಂಕ್ವೆಸ್ಟ್ ಕಾಲ್ಡ್ ಆಸ್ ಧರ್ಮ ವಿಜಯ ಬೈ ಸಮುದ್ರಗುಪ್ತ. ಆ ಕಾರಣದಿಂದಾಗಿಯೇ ಸಮುದ್ರಗುಪ್ತನು ಈ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಧರ್ಮ ವಿಜಯ ಎಂದು ಕರೆದಿದ್ದಾನೆ. ಏನೇ ಆಗಿರಲಿ, ಆತ ಏನು ಮಾಡಿದ್ದ, ಈ ಕಾಂಕ್ವರ್ಡ್ ದ್ಯಾಟ್ ಸ್ಟೇಟಸ್ ಆರ್ ಡಿಫೀಟೆಡ್ ದ್ಯಾಟ್ ಕಿಂಗ್ಸ್, ಬಟ್ ಆಫ್ಟರ್ ದಿಸ್ ಅಚೀವ್ಮೆಂಟ್ he restored that 12 kings their representative status, and that 12 kings they accepted to pay tribute to Samudragupta. So for that Samudragupta, this conquest or achievement called as Dharma Vijaya. ಇಲ್ಲಿ 12 ದಕ್ಷಿಣದ ರಾಜರುಗಳು ಸೋಲನ್ನು ಅನುಭವಿಸಿದ್ರು ಸಮುದ್ರಗುಪ್ತನ ದಾಳಿಯಿಂದಾಗಿ. ಆ ಒಂದು ದಾಳಿಯ ತರುವಾಯದಲ್ಲಿ ಸಮುದ್ರಗುಪ್ತ ಎಲ್ಲ ಸೋತಂತಹ ರಾಜರುಗಳನ್ನು ಅವರ ಒಂದು ರಾಜ್ಯದಲ್ಲಿಯೇ ಅಲ್ಲಿ ಮತ್ತೆ ಮರುಸ್ಥಾಪನೆಯನ್ನು, ಅಂದರೆ ತನ್ನ ಸಾಮಂತರನ್ನಾಗಿ ಅಲ್ಲಿ ಮತ್ತೆ ಅವರನ್ನು ಅಧಿಕಾರಕ್ಕೆ ತಂದಿದ್ದ. ಆ ಕಾರಣದಿಂದಾಗಿಯೇ ಆ ಒಂದು ರಾಜರುಗಳು ಸಮುದ್ರಗುಪ್ತನಿಗೆ ಕಪ್ಪ ಕಾಣಿಕೆಯನ್ನು ಕೊಡಲು ಒಪ್ಪಿದ್ದರು. ಇದನ್ನು ಸಮುದ್ರಗುಪ್ತ ಧರ್ಮ ವಿಜಯ ಎಂದು ಘೋಷಿಸಿಕೊಂಡಿದ್ದಾನೆ ತನ್ನ ಶಾಸನಗಳಲ್ಲಿ. ಆ್ಯಂಡ್ ಫೋರ್ತ್ ಅಚೀವ್ಮೆಂಟ್, 4ನೆಯ ಸಾಧನೆ ನಾವು ನೋಡ್ತಾ ಹೋದರೆ ಕಾಂಕ್ವೆಸ್ಟ್ ಆಫ್ ಬಾರ್ಡರ್ ಸ್ಟೇಟಸ್, ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ. ಕಾಂಕ್ವೆಸ್ಟಸ್ ಆಫ್ ಬಾರ್ಡರ್ ಸ್ಟೇಟಸ್, ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ. ಬೌಂಡ್ರಿ ಸ್ಟೇಟಸ್ ಆಫ್ ಗುಪ್ತಾಸ್ ಎಂಪೈರ್, ಗುಪ್ತರ ಸಾಮ್ರಾಜ್ಯದ ಗಡಿ ರಾಜ್ಯಗಳು ಅಂತಂದರೆ ದೇ ಆರ್ ಕಾಮರೂಪ ಇನ್ ಅಸ್ಸಾಂ, ಸಮತಟ ಇನ್ ಬೆಂಗಾಲ್, ಆ್ಯಂಡ್ ಕರ್ತರಿಪುರ ಇನ್ ಪಂಜಾಬ್, ಆ್ಯಂಡ್ ಆಲ್ಸೋ ರೋಹಿಲ್ಖಂಡ್. ದೇ ಆರ್ ದ ಬಾರ್ಡರ್ ಸ್ಟೇಟ್ಸ್ ಆಫ್ ಸಮುದ್ರಗುಪ್ತಾಸ್ ಎಂಪೈರ್. ಸಮುದ್ರಗುಪ್ತನ ಆ ಸಾಮ್ರಾಜ್ಯದ ಸುತ್ತ ಗಡಿಗಳಲ್ಲಿ ಇದ್ದಂತಹ ರಾಜ್ಯಗಳು ಅಂತಂದರೆ ಅವು ಅಸ್ಸಾಂನ ಕಾಮರೂಪ, ಬಂಗಾಳದ ಸಮತಟ, ಪಂಜಾಬ್ನ ಕರ್ತರಿಪುರ ಮತ್ತು ರೋಹಿಲ್ಖಂಡ್ ಅನ್ನುವಂಥ ರಾಜ್ಯಗಳು. ಸೊ ಇವು ಏನಿದ್ದಾವೆ, ದೇ ಆರ್ ಅಟ್ಯಾಕ್ಡ್ ಬೈ ಸಮುದ್ರಗುಪ್ತ. ಇವು ಸಮುದ್ರಗುಪ್ತನಿಂದ ದಾಳಿಗೆ ಒಳಗಾಗಿದ್ದವು. ದೇ ಆರ್ ಕಾಂಕ್ವರ್ಡ್ ಬೈ ಸಮುದ್ರಗುಪ್ತ. ಸಮುದ್ರಗುಪ್ತನ ದಾಳಿಗೆ ಒಳಗಾಗಿ ಇವು ಸೋಲನ್ನು ಅನುಭವಿಸಿದ್ವು ಈ ಎಲ್ಲ ಗಡಿ ರಾಜ್ಯಗಳು. ಆಫ್ಟರ್ ದೀಸ್ ಕಾಂಕ್ವೆಸ್ಟಸ್ ಆರ್ ಅಚೀವ್ಮೆಂಟ್, ಸಮುದ್ರಗುಪ್ತ ಪರ್ಫಾರ್ಮ್ಡ್ ಅಶ್ವಮೇಧ ಯಾಗ. ಇಲ್ಲಿ ಆ ಅಶ್ವಮೇಧ ಯಾಗವನ್ನು ತನ್ನ ಎಲ್ಲ ಅಂದರೆ 4 ದಿಗ್ವಿಜಯಗಳ ತರುವಾಯದಲ್ಲಿ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಆಚರಣೆಯನ್ನು ಮಾಡಿದ್ದ. ಸೊ ಆಫ್ಟರ್ ದಿಸ್ ಪರ್ಫಾರ್ಮಿಂಗ್ ಅಶ್ವಮೇಧ ಹಿ ಟುಕ್ ಎ ಟೈಟಲ್ ಅಶ್ವಮೇಧ ಪರಾಕ್ರಮ. ಅಷ್ಟೇ ಅಲ್ಲ, ಅಶ್ವಮೇಧ ಯಾಗವನ್ನು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಈತ ಅಶ್ವಮೇಧ ಪರಾಕ್ರಮ ಎಂಬ ಬಿರುದನ್ನು ಧರಿಸಿದ್ದ. ಅವನೇ ಸಮುದ್ರಗುಪ್ತ ಅನ್ನುವಂಥ ರಾಜ. ಆ್ಯಂಡ್ ಆಲ್ಸೋ ಸಮುದ್ರಗುಪ್ತ ಇಶ್ಯೂಡ್ ಗೋಲ್ಡ್ ಕಾಯಿನ್ಸ್ ವಿತ್ ದ ಫಿಗರ್ ಆಫ್ ಹಾರ್ಸ್. ಅಷ್ಟೇ ಅಲ್ಲ, ಅಶ್ವಮೇಧ ಯಾಗವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈತ ಅಶ್ವದ ಚಿತ್ರವುಳ್ಳ, ಅಂದರೆ ಈ ಒಂದು ಏನು ಚಿತ್ರದಲ್ಲಿ ನಮಗೆ ಕಾಣಿಸ್ತದೋ ಅಂತಹ ಒಂದು ಅಶ್ವದ ಚಿತ್ರವುಳ್ಳಂತಹ ಆ ಬಂಗಾರದ ನಾಣ್ಯವನ್ನು ಹೊರಡಿಸಿದ್ದ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಗೋಲ್ಡ್ ಕಾಯಿನ್ ಆಫ್ 8 ಗೋಲ್ಡ್ ಕಾಯಿನ್ಸ್ ಆಫ್ ಗುಪ್ತಾಸ್. ಗುಪ್ತರ 8 ಸುವರ್ಣ ನಾಣ್ಯಗಳಲ್ಲಿ ಇದು ಸಹ ಒಂದು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಈ ಒಂದು ಕುದುರೆಯ ಚಿತ್ರವುಳ್ಳ ಒಂದು ಚಿನ್ನದ ನಾಣ್ಯವನ್ನು ಇವನು ಹೊರಡಿಸಿದ್ನೋ ಅದು ಸಹ ಅವನ ಅಥವಾ ಗುಪ್ತರ ಕಾಲದ 8 ಸುವರ್ಣ ನಾಣ್ಯಗಳಲ್ಲಿ ಒಂದಾಗಿತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಏನೇ ಆಗಿರಲಿ, ಆ ಸಮುದ್ರಗುಪ್ತ ಅನ್ನುವಂಥನು ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದ. ಆ್ಯಂಡ್ ದ ಎಸ್ಟಿನೇಷನ್ ಆಫ್ ಎಂಪೈರ್,
ಸಮುದ್ರಗುಪ್ತನ ಬೌಂಡರೀಸ್ಗಳನ್ನು, ಸಾಮ್ರಾಜ್ಯದ ಗಡಿಗಳನ್ನು ನಾವು ಅಧ್ಯಯನಕ್ಕೆ ಹೊರಟ್ರೆ, ಕಾಶ್ಮೀರ್ ಇನ್ ದ ನಾರ್ತ್ ಟು ತಮಿಳುನಾಡು ಇನ್ ದ ಸೌತ್, ಉತ್ತರದಲ್ಲಿ ಕಾಶ್ಮೀರದಿಂದ ಹಿಡಿದು ದಕ್ಷಿಣದಲ್ಲಿ ತಮಿಳುನಾಡಿನವರೆಗೆ, ಆ್ಯಂಡ್ ಪಂಜಾಬ್ ಇನ್ ದ ವೆಸ್ಟ್ ಟು ಬೆಂಗಾಲ್ ಇನ್ ದ ಈಸ್ಟ್, ಪಶ್ಚಿಮದಲ್ಲಿ ಪಂಜಾಬ್ನಿಂದ ಹಿಡಿದು ಪೂರ್ವದಲ್ಲಿ ಬಂಗಾಳದವರೆಗೆ ಈ ಸಮುದ್ರಗುಪ್ತನ ಸಾಮ್ರಾಜ್ಯ ವಿಸ್ತರಿಸಿತು. ಅಂದರೆ ಹಿ ಹ್ಯಾಡ್ ಎ ಹ್ಯೂಜ್ ಎಂಪೈರ್ ಆರ್ ಎಸ್ಟಾಬ್ಲಿಷ್ಡ್ ಎ ವಾಸ್ಟ್ ಎಂಪೈರ್. ಇಡೀ ಸಾಮ್ರಾಜ್ಯವನ್ನು ಅತ್ಯಂತ ದೊಡ್ಡದಾಗಿ ಬೆಳೆಸಿದಂತಹ ಕೀರ್ತಿ ಈ ಸಮುದ್ರಗುಪ್ತನಿಗೆ ಸಲ್ತಾ ಹೋಗ್ತದೆ. ಸೊ ಹಿ ವಾಸ್ ನಾಟ್ ಓನ್ಲಿ ಎ ಕಾಂಕ್ವರರ್ ಬಟ್ ಆಲ್ಸೋ ಎ ಮ್ಯೂಸಿಷಿಯನ್, ಪೋಯೆಟ್, ಸ್ಕಾಲರ್ ಆ್ಯಂಡ್ ಎ ಪೆಟ್ರೋನ್ ಆಫ್ ಲಿಟ್ರೇಚರ್. ಇತಿಹಾಸಕಾರ ವರ್ಣಿಸುವಂತೆ ಇವನು ಬರೀ ದಿಗ್ವಿಜಯವನ್ನು ಮಾಡಿದಂತಹ ಒಬ್ಬ ದಾಳಿ ಮಾಡಿದಂತಹ ಆತ ಸೈನಿಕ ದಿಗ್ವಿಜಯಷ್ಟೇ ಅಲ್ಲ, ಅದಲ್ಲದೆ ಈತ ಒಬ್ಬ ಸಂಗೀತಕಾರ, ಒಬ್ಬ ಕವಿ ಅಷ್ಟೇ ಅಲ್ಲ, ವಿದ್ವಾಂಸ ಮತ್ತು ಸಾಹಿತ್ಯ ಪೋಷಕನಾಗಿದ್ದ ಅನ್ನುವಂತಹ ವರ್ಣನೆಗಳನ್ನು ಇತಿಹಾಸಕಾರ ಮಾಡ್ತಾ ಹೋಗ್ತಾನೆ ಆಧಾರಗಳ ಮೇಲೆ. ಆ್ಯಂಡ್ ಹಿ ಹ್ಯಾಡ್ ದ ಟೈಟಲ್ ಕವಿರಾಜ ಬಿಕಾಸ್ ಹಿ ವಾಸ್ ಆಲ್ಸೋ ಎ ಪೋಯೆಟ್. ಈತ ಕವಿಯಾಗಿದ್ದ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಸಿಗ್ತಾ ಹೋಗ್ತದೆ. ಇವನು ಕವಿರಾಜ ಅನ್ನುವಂತಹ ಬಿರುದನ್ನು ಹೊಂದಿದ್ದ ಅನ್ನುವಂಥದ್ದರ ಮುಖಾಂತರವಾಗಿ. ಹರಿಸೇನ, ದ ಕಂಪೋಸರ್ ಆಫ್ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, he explained about these achievements of ಸಮುದ್ರಗುಪ್ತ. ಸೊ ಇಲ್ಲಿ ಅವನ ಆಸ್ಥಾನ ಕವಿ, ಅವನ ದಂಡನಾಯಕನಾಗಿದ್ದಂತಹ ಹರಿಸೇನ ಸಂಪೂರ್ಣ ಮಾಹಿತಿಯನ್ನು ಈತ ಈ ಒಂದು ಅಲಹಾಬಾದ್ನ ಸ್ತಂಭಶಾಸನದಲ್ಲಿ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾನೆ. ಈ ರಾಜ, ತನ್ನ ಸಮುದ್ರಗುಪ್ತ ಅನ್ನುವಂತಹ ರಾಜ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದಾನೆ ಅನ್ನುವಂಥದ್ದನ್ನು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನಮಗೆ ತೆರೆದಿಡ್ತಾ ಹೋಗಿದ್ದಾನೆ ಈ ಹರಿಸೇನ ಅನ್ನುವಂತಹ ಸಮುದ್ರಗುಪ್ತನ ಆಸ್ಥಾನ ಕವಿ ಮತ್ತು ಅವನ ಸೇನಾ ದಂಡನಾಯಕ. ಆ್ಯಂಡ್ ದ ಟೈಟಲ್ಸ್ ಆಫ್ ಸಮುದ್ರಗುಪ್ತ. ಸಮುದ್ರಗುಪ್ತನ ಬಿರುದಾವಳಿಗಳನ್ನು ನಾವು ಅಧ್ಯಯನಕ್ಕೆ ಹೊರಟ್ರೆ, ಹಿ ಹ್ಯಾಡ್ ದ ಟೈಟಲ್ಸ್ ಲೈಕ್ ಅಶ್ವಮೇಧ ಪರಾಕ್ರಮ ಆ್ಯಂಡ್ ಕವಿರಾಜ. ಸಮುದ್ರಗುಪ್ತ ಹೊಂದಿದಂತಹ ದಿಗ್ವಿಜಯಗಳ ತರುವಾಯದಲ್ಲಿ ಅವನು ಧರಿಸಿದಂತಹ ಒಂದು ಪ್ರಮುಖವಾದಂತಹ ಒಂದು ಬಿರುದು ಅಂತಂದರೆ, ಅವನ ಬಿರುದುಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಅಶ್ವಮೇಧ ಯಾಗವನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದು ಧರಿಸಿದಂತಹ ಒಂದು ಬಿರುದು ಅಶ್ವಮೇಧ ಪರಾಕ್ರಮ ಅನ್ನುವಂಥದ್ದು. ಮತ್ತೊಂದು ಅವನ ಬಿರುದು ಅಂತಂದರೆ ಕವಿರಾಜ ಅನ್ನುವಂಥ ಬಿರುದುಗಳನ್ನು ಈತ ಧರಿಸಿದ್ದ ಅನ್ನುವಂಥದ್ದಾಗಿ ನಾವು ತಿಳಿದುಕೊಳ್ತಾ ಹೋಗ್ತೇವೆ. ಸೊ ಅಂತೂ ಈ ಒಂದು ಗುಪ್ತ ಸಾಮ್ರಾಜ್ಯದಲ್ಲಿ ಸಮುದ್ರಗುಪ್ತ ಅನ್ನುವಂತಹ ಅರಸ ಯಾವ ರೀತಿಯಾಗಿ ಸಾಧನೆಯನ್ನು ಮಾಡಿದ್ದ, ಹೌ ಹಿ ಅಚೀವ್ಡ್ ಇನ್ ಹಿಸ್ ಎರಾ, ಅವನ ಆ ಯುಗದಲ್ಲಿ ಹೇಗೆ ಎಷ್ಟು ಸಾಧನೆಯನ್ನು ಮಾಡಿದ್ದ, ಹೌ ಹಿ ಎಸ್ಟಾಬ್ಲಿಷ್ಡ್ ಹಿಸ್ ಕಿಂಗ್ಡಮ್ ಬೈ ಕಾಂಕ್ವೆಸ್ಟರ್ಸ್ ಆಲ್ಸೋ ವಿ ಲರ್ನ್ ಇನ್ ದಿಸ್ ಕ್ಲಾಸ್. ನಾವು ಇದೆಲ್ಲವನ್ನು ಈ ಹಿಂದಿನ ಒಂದು ಕ್ಲಾಸ್ನಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ we are going to study about another king of Gupta's empire. He was Chandragupta II. Thank you.